ಲಾಸ್ಟ್ ಇಯರು ಕಾಸರಗೋಡು ವಾಣಿಜ್ಯ ಬಂದ ವಿಚಾರದಲ್ಲಿ ನೀವು ಅಲ್ಲಿ ಭೇಟಿ ಕೊಟ್ಟಿದ್ದೀರಿ. ಆ ನಂತರ ಏನು ಬೆಳವಣಿಗೆ ಆಯಿತು, ಏನಾಯಿತು, ಅವ್ರು ಯಾವ ರೀತಿ ನೀವು ಸಪೋರ್ಟ್ ನಿಂತಿದ್ದೀರಿ ಹೇಳೋದ್ರ ಬಗ್ಗೆ? ನಾವು ಹೊನ್ನಾವರದಲ್ಲಿ ಈ ಒಂದು ದೊಡ್ಡ ಮಟ್ಟದ ಪೋರ್ಟ್ನಿಂದ ನಮಗೆ ಯಾವ ನ್ಯಾಯ ಸಿಗಲ್ಲ. ಈ ಡೆವಲಪ್ಮೆಂಟ್ ಮಾಡೆಲ್ ಇದೆಯಲ್ಲ, ಈ ಸರ್ಕಾರಗಳ ಡೆವಲಪ್ಮೆಂಟ್ ಮಾಡಲು ಇವರೆಲ್ಲ ದೊಡ್ಡದಾಗಿ ಕಟ್ಟಡಗಳು ಕಟ್ಟಿ ಬರೀ ಉಳ್ಳವರಿಗೋಸ್ಕರ ಲಾಭ ಮಾಡಿಕೊಡ್ತಾರೆ ಹೊರತು ನಮ್ಮ ಜನರ ಬದುಕು, ನಮ್ಮ ಮೀನುಗಾರರ ಬದುಕು, ನಮ್ಮ ಸ್ಥಳೀಯರ ಬದುಕಿಗೆ ಬೇಕಾಗೋಸ್ಕರ ಯಾವ ಕಾಳಜಿ ಇಲ್ಲ. ಸೊ ಅದರಲ್ಲಿ ಹೊನ್ನಾವರ ಈ ದೊಡ್ಡ ಪೋರ್ಟ್ ವಿಚಾರದಲ್ಲೂ ಹಾಗೆ ಕಾಣ್ತಾ ಇದೆ. ಅದರ ಜೊತೆ ಬಿಡದಿ ಟೌನ್ಶಿಪ್ ಆಗಿರ್ಬೋದು, ಅದ್ರ ಜೊತೆ ಮೇಕೆದಾಟು ಆಗಿರ್ಬೋದು, ಇವೆಲ್ಲ ಡ್ಯಾಮ್ ಕನ್ಸ್ಟ್ರಕ್ಷನ್, ಇವೆಲ್ಲ ಬರೀ ವಿನಾಶಕಾರಿ ಯೋಜನೆಗಳು. ಸೊ ನಾವು ಕೂಡ ಅಲ್ಲಿ ಹೊನ್ನಾವರ ಪೋರ್ಟ್ಗೆ ಬಂದು ಅಲ್ಲಿ ಏನೇನು ಆಗ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಅದ್ರ ಜೊತೆ ಯಾರ್ಯಾರು ಅದಕ್ಕೆ ಭಾಳ ಇನ್ವಾಲ್ವ್ಡ್ ಆಗಿದ್ದಾರೆ ಅವ್ರ ಜೊತೆ ಸಂಪರ್ಕ ಮೇಂಟೈನ್ ಮಾಡಿ ಹೊನ್ನಾವರದಲ್ಲಿ ಇವತ್ತು ಕೂಡ ನಾವು ಒಂದು ಸಂಘಟನೆ ನಮ್ಮ ಏನು ಗಟ್ಟಿ ಮಾಡೋಕ್ಕೆ, ನಮ್ಮ ಒಂದು ಪಕ್ಷದ ಸಂಘಟನೆ ಮತ್ತು ಒಂದು ಸಿದ್ಧಾಂತದ ಸಂಘಟನೆ ಮುಂದುವರ್ಸೋಕ್ಕೆ ನಾವು ಇವತ್ತು ಶಿವಕುಮಾರ್ ಅವರು ಅವರೆಲ್ಲ ಯುವ ಮಿತ್ರರು ನಾವೆಲ್ಲ ಸೇರಿ ನಾವು ಹೆಂಗೆ ನಮಗೆ ಈ ಸ್ಥಳೀಯ ಸಮಸ್ಯೆಗಳನ್ನ ಬಗೆಹರಿಸ್ಬೋದು, ಈ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರ ಹೆಂಗೆ ಕಾಣ್ಬೋದು ಅನ್ನೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ಸೊ ಆ ನಿಟ್ಟಿನಲ್ಲಿ ನಾವು ಹೊನ್ನಾವರಿಗೆ ಇವತ್ತು ಬಂದಿದ್ದೀವಿ. ತಮಿಳುನಾಡಿನಲ್ಲಿ ವಿಜಯ್ ಅವರ ಥರ ತಾವು ಕೂಡ ಏನಾದರೂ ಮುಂದೆ ನಾವು ಮುಖ್ಯವಾಗಿ ಯಾರ ಹತ್ರ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಪೊಲಿಟಿಕಲ್ ಮೂವ್ಮೆಂಟ್ ಬೇಕು. ಪಾಲಿಟಿಕ್ಸ್ ಇಸ್ ದ ಮ್ಯಾಸ್ಟರ್ ಕೀ ಟು ಓಪನ್ ಆರ್ ಲಾಕ್ಸ್ ಆ್ಯಂಡ್ ಡೋರ್ಸ್ ಅಂತ ನಮ್ಮ ಮಾದರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ನಾವು ಕೂಡ ಹೆಂಗೆ ಕಟ್ತಾ ಇದ್ದೀವಿ ಅಂದರೆ ಚಳುವಳಿಗಾರರು, ಹೋರಾಟಗಾರರು, ಸಮಾಜಮುಖಿ ಚಿಂತಕರು, ಬುದ್ಧಿಜೀವಿಗಳು, ವಿಚಾರವಂತರೆಲ್ಲ ನಾವು ಒಗ್ಗಟ್ಟಾಗ್ತೀವಿ. ನಮ್ಮ ಉದ್ದೇಶ ಅಲ್ಲಿ ತಮಿಳುನಾಡಿನಲ್ಲಿ ಎಲ್ಲೋ ಒಂದು ಕಡೆ ಸಿನಿಮಾ ಹೀರೋ ಸ್ಟಾರಿನ ಅಭಿಮಾನಿಗಳಂತ ಹೋಗಿರ್ಬೋದು, ಆ ಕಡೆ ಅಲ್ಲಿ ಏನೇನು ಆಗ್ತಾ ಇದೆ ನೋಡ್ತಾ ಇದ್ದೀವಿ. ವಿರೋಧಗಳನ್ನ ಉದ್ದೇಶಪೂರ್ವಕ ಜೈಲಿಗೆ ಹಾಕಿ ಪೊಲೀಸನ್ನು ಒಂದು ರೀತಿ ಅಸ್ತ್ರೀಕರಣ ಮಾಡಿ ಏನೇನೋ ನಡೀತಾ ಇದೆ ಅಲ್ಲಿ. ನಾವು ಒಂದು ಉತ್ತಮ ಸಮಾಜ ಕಟ್ಟೋರ ಹತ್ರ ಯಾರ ಹತ್ರ ಹೋಗ್ತೀವಿ? ನಿಸ್ವಾರ್ಥ ಸೇವೆ ಮಾಡೋರು. ಸೊ ಆ ರೀತಿಯಲ್ಲಿ ಈ ಎಲ್ಲ ಚಳುವಳಿಗಳು ಒಗ್ಗಟ್ಟಾದರೆ ಕರ್ನಾಟಕಕ್ಕೆ ನಾವು ಕೂಡ ಬಲಿಷ್ಠ ಶಕ್ತಿ ಆಗ್ಬೋದು. ನಮ್ಮ ಉದ್ದೇಶ, ನಮ್ಮ ಸಿದ್ಧಾಂತ ಅಧಿಕಾರಕ್ಕೆ ಬರಬೇಕು. ಅದು ಪರಿವರ್ತನಾ ಪರಿಸರವಾದನೂ ಇದೆ, ಜಾತಿ ವ್ಯವಸ್ಥೆ ಕಿತ್ತಾಕೋದು ಇದೆ, ಆರ್ಥಿಕ ರೈತ ಕಾರ್ಮಿಕ ಪರವಾಗೂ ಇದೆ, ಮಹಿಳಾ ಲಿಂಗ ಸಮಾನತೆ ಪರವಾಗೂ ಇದೆ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದು ಇದೆ. ಸೊ ಎಲ್ಲ ರೀತಿಯ ವಿಚಾರಗಳಿದ್ದು ಅದನ್ನು ನಾವು ಕಟ್ತಾ ಬರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಡೀತಾ ಇದೆ ಸರ್, ಹೇಳಿ ವಾಣಿಜ್ಯ ಬಂದರ ಕಾಮಗಾರಿ ನಡೀತಾ ಇದೆ. ಅದಕ್ಕೇನಾದರೂ ಕಾನೂನಾತ್ಮಕವಾಗಿ ಇದರಲ್ಲಿ ಯಾವುದೇ ರೀತಿಯಲ್ಲಿ ಅವ್ರಿಗೆ ಸಪೋರ್ಟಿವ್ ನಿಂತಿದ್ದೀರಾ ಸರ್ ನೀವೆಲ್ಲರೂ? ಕಾಮಗಾರಿ ಅನ್ನೋದು ಆಗಬಾರ್ದು ಅನ್ನೋದು ನಮ್ಮ ವಾದದಲ್ಲಿ ಆ ಪ್ರಾಜೆಕ್ಟೇ ಸ್ಟಾಪ್ ಮಾಡಬೇಕು. ನಮಗೆ ಈಗಾಗಲೇ ಕಾರವಾರ ಪೋರ್ಟ್, ಬೇರೆ ಪೋರ್ಟ್ ಸುತ್ತಮುತ್ತಗಳೆಲ್ಲ ಇದ್ದಾವೆ. ನಮಗೇನು ಹೊನ್ನಾವರದಲ್ಲಿ ಪೋರ್ಟ್ ಆಗೋಕ್ಕೆ ಅವಶ್ಯಕತೆ ಇಲ್ಲ ಅನ್ನೋ ನಮ್ಮ ವಾದ ಇದೆ. ಈ ಬಿಸ್ನೆಸ್ ದೃಷ್ಟಿನಲ್ಲಿ, ವ್ಯಾಪಾರ ದೃಷ್ಟಿನಲ್ಲಿ ಮೀನುಗಾರಿಕೆ ಭಾಳ ಜನ ಸ್ಥಳೀಯರಿಗೆ ಸಮಸ್ಯೆ ಆಗುತ್ತೆ. ಅದರಿಂದ ಇನ್ನೂ ಒಂದು ರೀತಿ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಆಗಿ ಈ ಸುಂದರ ವಾತಾವರಣ ಹಾಳು ಮಾಡೋದೇ ಅವರ ಉದ್ದೇಶ. ನಮ್ಗೆ ಅದು ಬಿಟ್ಟು ಜನರ ಬದುಕು ಒಳ್ಳೆಯದಾಗಬೇಕು. ಏನು ಮಾಡ್ಬೋದು ಅನ್ನೋದು ನಾನು ಕೂಡ ಬೆಂಗಳೂರಿಗೆ ಹೋಗಿ ನಾನು ಅಲ್ಲಿ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿರೋ ಮುಖ್ಯ ಅಧಿಕಾರಿಗಳು ನಾನು ಕೂಡ ಮಾತಾಡ್ತೀನಿ. ನಮ್ಮ ಸಂಘಟನೆಗಳು ಮಾಡಿರೋ ಹೋರಾಟಗಾರರಿಗೂ ಮತ್ತೆ ನಾನು ಅದು ಕಲ್ಸಲ್ಲಿಟ್ಟು ಇದನ್ನು ನಾವು ಹೆಂಗೆ ಬಗೆಹರಿಸ್ಬೋದು ಅನ್ನೋ ಪ್ರಾಮಾಣಿಕ ಪ್ರಯತ್ನ. ಒಂದ್ಸರಿ ಡಿ ಕೆ ಶಿವಕುಮಾರ್ ಬಂದು ಅವರಿಗೆ ಅಭಯ ನೀಡಿದರು, ನೀವು ಮಾಡ್ಲಿಕ್ಕೆ ಕೊಡಲ್ಲ, ಒಂದೇ ಮನೆ ತೆಗಿಬೇಡಿ, ಇದು ಮಾಡಿ ನಿಮ್ಮ ಜೊತೆ ನಾನು ಇರ್ತೇನೆ ಅಂತ ಹೇಳಿದರು. ಈಗ ಅವರೇ ಮುಖ್ಯಮಂತ್ರಿ ಇದ್ದಾರೆ, ಅವ್ರಿಗೆ ನೀವು ಯಾವ ಸಂದೇಶ ಕೊಡಲಿಕ್ಕೆ ಇದು ಮಾಡ್ತೀವಿ? ಡಿ ಕೆ ಶಿವಕುಮಾರ್ ಅವರು ಈಗ ಸಂಬಂಧಪಟ್ಟಂಗೆ ಈಗ ಒಂದೇ ಒಂದು ಮನೆಯೂ ತೆಗಿಯಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ ಅಂತ ನಮ್ಗೆ ಗೊತ್ತಾಗಿದೆ. ಅವ್ರು ಮುಖ್ಯಮಂತ್ರಿ ಆಗಿ ಅವ್ರು ನುಡಿದಂತೆ ನಡೆಯೋರಾಗಬೇಕು. ಬರೀ ಕುರ್ಚಿನಲ್ಲಿ ಕೂತ್ಕೊಳ್ಳೋದಷ್ಟೇ ಅಲ್ಲ, ನಮ್ಮ ಭಾಳ ಮುಖ್ಯವಾಗಿ ಅವ್ರ ಹತ್ರನೂ ಹೋಗಿ ನಮ್ಮ ಟೀಮ್ಗಳು ಹೋಗಿ ಹೊನ್ನಾವರ ಪೋರ್ಟ್ನಲ್ಲಿ ಈ ಥರ ಡಿಸ್ಟ್ರಕ್ಟಿವ್ ವಿನಾಶಕಾರಿ ಪೋರ್ಟ್ ನಮಗೆ ಬೇಡವೇ ಬೇಡ, ಜನರ ಬದುಕಿಗೆ ನೀವು ನ್ಯಾಯ ಒದಗಿಸ್ಕೊಡಿ ಅನ್ನೋ ರೀತಿಯಲ್ಲಿ ಆ ಹೋರಾಟ ನಾನು ಮುಂದುವರಿಸ್ತೀನಿ. ನಾನು ಕೂಡ ಮುಖ್ಯಮಂತ್ರಿ ಹತ್ರ ಹೋಗಿ ಅದು ಕೂಡ ನಮ್ಮ ಒಂದು ಮನವಿ ಸಲ್ಲಿಸಿ ಅಲ್ಲೂ ಕೂಡ ಒಂದು ಅವ್ರು ಹೇಳಿದ ಮಾತನ್ನೇ ಅವ್ರು ನಡ್ಕೊಂಡ್ಬರಬೇಕು ಅನ್ನೋ ರೀತಿಯಲ್ಲಿ ಒತ್ತಡ ಹಾಕೋದ ಎಲ್ಲ ತಯಾರಿ ಮಾಡಿ. ಈಗ ಸರ್ ಇದೆ ಅದು ಕೂಡ ಈಗ ಪಶ್ಚಿಮ ಘಟ್ಟದ ಮೇಲೆ ಮಾರಕವಾದಂಥ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ ತಾವು ಅದ್ರ ಬಗ್ಗೆ ಏನು ಹೇಳ್ತೀವಿ? ನಾನು ಕೂಡ ಶರಾವತಿ ಪಂಪ್ ಸ್ಟೋರೇಜನ್ನು ನಮಗೆ ಬೇಡ, ಅದು ಆ ರೀತಿಯ ಪವರ್ ಸೋರ್ಸು ನಮಗೆ ಒಳ್ಳೆಯದಲ್ಲ ಅನ್ನೋ ರೀತಿಯಲ್ಲಿ ನಾನು ಕೂಡ ಭಾಳ ವರ್ಷಗಳಿಂದ, ಭಾಳ ದಿನಗಳಿಂದ ನಾನು ವ್ಯಾಖ್ಯಾನಿಸಿದ್ದೀನಿ, ನಾನು ಅಭಿಪ್ರಾಯ ತಿಳಿಸಿದ್ದೀನಿ. ನಮ್ಮ ಬೇರೆ ಥರ ವಿಂಡ್ ಆಗಿರ್ಬೋದು, ಸೋಲಾರ್ ಎನರ್ಜಿ ಆಗಿರ್ಬೋದು ಮಾಡಬೇಕು ಹೊರತು ಈ ಥರ ಡಿಸ್ಟ್ರಕ್ಟಿವ್ ಯೋಜನೆಗಳು, ಸಾವಿರಾರು ಕೋಟಿ ಯೋಜನೆಗಳು, ಅದು ಈ ಒಂದು ಸುಂದರ ಪರಿಸರ ನಾಶ ಮಾಡೋದು ನಮ್ಗೆ ಯಾವುದೇ ಕಾರಣಕ್ಕೂ ಬೇಡ. ನಾನು ಕೂಡ ರಾಹುಲ್ ಗಾಂಧಿಯವರಿಗೆ ಒಂದು ಪತ್ರ ಬರೆದು, ರಾಹುಲ್ ಗಾಂಧಿಯವರೇ, ನಾನು ಒಬ್ಬನೇ ಅಲ್ಲ, ನಾವೆಲ್ಲ 30 ಜನ ಪರಿಸರವಾದಿಗಳು, ಹೋರಾಟಗಾರರು, ಭಾಳ ಜನ ಶರಾವತಿ ಪಂಪ್ ಸ್ಟೋರೇಜ್ ವಿರುದ್ಧ ನಿಂತ್ಕೊಂಡಿರೋ ಎಲ್ಲರೂ ನಿಂತು ನಾವೇನು ಹೇಳಿದ್ದೀವಿ ಅಂದರೆ, ನೀವು ಅಂಡಮಾನ್ ನಿಕೋಬಾರದಲ್ಲಿ ಮೋದಿ ಸರ್ಕಾರ ಈ ರೀತಿ ವಿನಾಶಕಾರಿ ಯೋಜನೆ ಮಾಡಿದಾಗ ನೀವು ಅದಕ್ಕೆ ವಿರೋಧ ಮಾಡ್ತೀರಾ. ಕರ್ನಾಟಕದ ನಿಮ್ಮ ಸರ್ಕಾರನೇ ಇದನ್ನು ವಿರೋಧ ಮಾಡ್ತಿದ್ದಾಗ ನೀವು ಯಾಕೆ ಸುಮ್ಮನಿದ್ದೀರಾ? ನೀವು ಇದೆಲ್ಲ ಒಂದು ರೀತಿ ದಬ್ಬಾಳಿಕೆ ವಿನಾಶ ಮಾಡ್ತೀವಿ, ಯಾಕೆ ಸುಮ್ಮನಿದ್ದೀರಾ? ಯಾಕೆ? ಅದಕ್ಕೊಂದು ನ್ಯಾಯ, ವಿರೋಧ ಪಕ್ಷ ಆಗಿ ಒಂದು ಆಡಳಿತ ವಿಚಾರದಲ್ಲಿ ಒಂದು ನ್ಯಾಯ, ನಿಮ್ಮ ಸರ್ಕಾರನೇ ಇದ್ದಾಗ ಮೌನ. ಸೊ ನೀವೇನು ಮಾಡಬೇಕಂದ್ರೆ ಈ ಥರ ಶರಾವತಿ ಪಂಪ್ ಸ್ಟೋರೇಜ್ ಆಗಿರ್ಬೋದು, ಈ ಹೊನ್ನಾವರ ಪೋರ್ಟ್ ಆಗಿರ್ಬೋದು, ಮೇಕೆದಾಟು ಡ್ಯಾಮ್ ಆಗಿರ್ಬೋದು, ಮತ್ತು ಬಿಡದಿ ಟೌನ್ಶಿಪ್ ಆಗಿರ್ಬೋದು, ಮತ್ತು ಈ ಮೈನಿಂಗ್ ಲಾಬೀಸ್ಗಳಾಗಿರ್ಬೋದು, ಇವೆಲ್ಲ ಕೂಡ ನಿಲ್ಲಿಸಿ ನೀವು ಒಂದು ಸುಂದರವಾದ ಪ್ರದೇಶನ ನಮ್ಮ ಕರ್ನಾಟಕನ ಉಳಿಸ್ಕೊಡ್ಬೇಕು. ನೀವು ನುಡಿದಂತೆ ನಡೆಯೋರಾಗಬೇಕು ರಾಹುಲ್ ಗಾಂಧಿಯವರೇ. ಸೊ ನಾವು ಒಂದು ರೀತಿ ಎಲ್ಲ ರೀತಿ ಈ ರೀತಿ ಶರಾವತಿ ಪಂಪ್ ಸ್ಟೋರೇಜ್ ಸಂಬಂಧಪಟ್ಟಂಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈ ಪರಿವರ್ತನಾ ಪರಿಸರವಾದ ಅನ್ನೋದು 0.7 ನಮ್ಮ ಅಜೆಂಡಾ ಪಾಯಿಂಟಲ್ಲಿದೆ.
10 ಪಾಯಿಂಟ್ನಲ್ಲಿ ಅದು ಕೂಡ ಭಾಳ ಮುಖ್ಯವಾದ ಅಜೆಂಡಾ ಪಾಯಿಂಟು. ಸೊ ನಾವು ಈ ಪರಿಸರ ಯಾವುದೇ ಕಾರಣಕ್ಕೂ ನಾಶ ಆಗಿ ಬಿಡಲ್ಲ. ನಮ್ಮ ಹೋರಾಟ ನಾವು ಮುಂದುವರಿತೀವಿ. ಎಲ್ಲ ಜನಪರ ಸಂಘಟನೆಗಳ ಒಗ್ಗಟ್ಟಾಗಿದ್ದೀವಿ. ನಾವೆಲ್ಲ ನಾವು ನಮ್ಮ ಮಾದರಿಗಳಾದ ಬಾಬಾ ಸಾಹೇಬ್ರ ತಂದೆ ಪೆರಿಯಾರ್ ಯಾವಾಗಲೂ ಕೂಡ ಪರಿಸರದ ಬಗ್ಗೆ ಅವರು ಕೂಡ ಕಾಳಜಿ ವಹಿಸಿದ್ದಾರೆ. ಸೊ ಆ ದಿಕ್ಕಿನಲ್ಲಿ ನಾವು ಕೂಡ ಮುಂದುವರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟ. ತಾವು ಅದ್ರ ಬಗ್ಗೆ ಏನು ಹೇಳ್ತೀರಾ? ಕಾವೇರಿ ವಿಚಾರದಲ್ಲಿ ನಮಗೆ ಇದನ್ನು ತಮಿಳುನಾಡು ಕರ್ನಾಟಕ ಅವ್ರಿಗೆ ಒಂದು ತೊಟ್ಟು ನೀರು ಕೊಡಬಾರ್ದು ಈ ರೀತಿ ನಾವು ನೋಡೋರಲ್ಲ. ನಾವೇಂಗೆ ನೋಡ್ತೀವಿ ಅಂದರೆ ನಮ್ಮ ಜನರ ಬದುಕಿಗೆ ಸರಿಯಾಗಬೇಕು, ನಮ್ಮ ರೈತರ ಜೀವನಕ್ಕೆ ಸರಿಯಾಗಬೇಕು, ಕುಡಿಯೋ ನೀರು ಸಮಸ್ಯೆ ಬಗೆಹರಬೇಕು. ನೀರು ಕಡಿಮೆ ಇದೆ ಅಂದರೆ ಇದಿಷ್ಟು ಶೇರಿಂಗ್ ಮಾಡಬೇಕು ಹೊರತು ನಾವೆಲ್ಲ ನೀರು ನಮಗೆ ಇಟ್ಕೊಂಡು ಅವ್ರಿಗೇನೂ ಕೊಡಬಾರ್ದು ಅಂತ ನಾವು ನೋಡಲ್ಲ. ಅವ್ರು ನಮಗೆ ಕಡಿಮೆ ಆಗಿದ್ದ ಅವರು ಕಡಿಮೆ ತೊಗೊಳ್ಳಿ. ನಾವು ಅದೇ ರೀತಿ ಪ್ರಪೋರ್ಷನಲ್ ಆಗಿ ಏನೇನು ಒಂದು ರೀತಿ ಬೇರೆ ಬೇರೆ ರೀತಿ ಫಾರ್ಮುಲಾ ಇದ್ದು ಇದಿಷ್ಟು ಶೇರಿಂಗ್ ಫಾರ್ಮುಲಾ ಅಂತ ನೋಡಬೇಕು. ನಾವು ಒಂದು ರೀತಿ ನಾವು ತಮಿಳುನಾಡು ಕರ್ನಾಟಕ ನಡುವೆ ಇದ್ದಿದ್ದು ಒಂದು ಮನಸ್ಸನ್ನು ಜಾಸ್ತಿ ಮಾಡೋದಲ್ಲ. ನಾವು ಒಂದು ರೀತಿ ಒಂದು ಸೇತುವೆಗಳು ಕಟ್ಟಿ ನಾವೆಲ್ಲರೂ ಒಂದೇ ಸಮಸ್ಯೆನ ನಾವೆಲ್ಲರ ಜೊತೆಗೆ ಸೇರಿ ಬಗೆಹರಿಸೋಣ ಅನ್ನೋ ಮನಸ್ಥಿತಿ ಇರಬೇಕು. ಅದಾದಷ್ಟು ಮುಖ್ಯಮಂತ್ರಿಯವರು ಮಾಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಜರ್ನಿ ಹೇಗೆ ನಡೀತಾ ಇದೆ? ಸಿನಿಮಾದಲ್ಲೂ ಕೂಡ ನಾನು ಒಂದೆರಡು ಸಿನಿಮಾ ಇವಾಗ ನಡೀತಾ ಇದೆ. ಆ ಸಿನಿಮಾ ಆದಷ್ಟು ಬೇಗ ಅದು ರೆಡಿ ಆಗುತ್ತೆ. 4 ತಿಂಗಳಿಗೆ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅಂತ ನಿರೀಕ್ಷೆಯಲ್ಲಿದೆ. ಅದರಲ್ಲಿ ಕೆಲಸ ನಡೀತಾ ಇದೆ. ಅದು ಒಂದು ರೀತಿ ಒಂದು ಒಳ್ಳೆ ಜನರಿಗೆ ಮನೋರಂಜನೆ ಸಿನಿಮಾ, ಜನರಿಗೆ ಒಂದು ರೀತಿ ಪ್ರೊಡ್ಯೂಸರ್ ಪ್ರಾಫಿಟ್ ಸಿಗುತ್ತೆ, ಅದೇ ಸಂತೋಷ. ಬಟ್ ಏನಾದ್ರು ಜನಸೇವೆ ಮಾಡಬೇಕು, ಹೋರಾಟ ಮಾಡಬೇಕು ಅನ್ನೋ ನಮ್ಮ ಮೂಲ ಉದ್ದೇಶ. ಅದನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ಅಂಬೇಡ್ಕರ್ ಅವರ ತತ್ವ ಏನೋ ಇಟ್ಕೊಂಡು ಏನೋ ಸಿನಿಮಾ ಏನಾದರೂ ಮಾಡೋ ವಿಚಾರ ಇದೆ ಮುಂದಿನ ದಿನಗಳಲ್ಲಿ? ಡೈರೆಕ್ಟರ್ ಬಿಟ್ಟಿದ್ದು ನಾವೆಲ್ಲ ಬರೀ ಕೋಲ ತುದಿಯ ಕೋಡಗನಂತೆ ನೇಣು ತುದಿಯ ಗೊಂಬೆಯಂತೆ ಆಡಿದೆ ನಯ್ಯ ನೀನು ಆಡಿಸಿದಂತೆ ನಟನ ಕೆಲಸ ಮಾಡ್ತೀನಿ. ಬಟ್ ಚಳುವಳಿನಲ್ಲಿ ಅಂಬೇಡ್ಕರ್ ಸಿದ್ಧಾಂತಗಳು, ಪೆರಿಯಾರ್ ಸಿದ್ಧಾಂತಗಳು, ಕಾಂಚೀರಾಮ್ ಸಿದ್ಧಾಂತಗಳು, ಕುವೆಂಪು ಅವರ ಒಂದು ವಿಶ್ವಮಾನವರ ಸಂದೇಶನ ನಾವು ಪ್ರಾಮಾಣಿಕವಾಗಿ ಮುಂದುವರ್ಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ. ಥ್ಯಾಂಕ್ ಯು. ಯೋಜನೆ ಕೂಡ ಇದೆ ಅಂತ ಹೇಳಿ ಈ ಒಂದು ಯೋಜನೆ ಹಿನ್ನೆಲೆಯಲ್ಲಿ ಆ ಬಗ್ಗೆ ತಾವೇನು ಹೇಳ್ತೀರಿ? ಒಮ್ಮೊಮ್ಮೆ ಆ ಥರ ಈ ಥರ ಡಿಸ್ಟ್ರಕ್ಟಿವ್ ವಿನಾಶಕಾರಿ ಬೃಹತ್ತಾದ ಒಂದು ರೀತಿ ಪ್ರಾಜೆಕ್ಟ್ಸ್ಗಳು, ಈ ವಾಟರ್ ಪ್ರಾಜೆಕ್ಟ್ಸು ಈ ರೀತಿ ನಮ್ಗೆ ಯಾವ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಹೊಸ ಪ್ರಾಬ್ಲಮ್ ಹುಟ್ಟುತ್ತವೆ. ನಮ್ಗೆ ನಿಜವಾಗ್ಲೂ ಯಾರಿಗೆ ಲಾಭ ಆಗುತ್ತೆ ಅಂದರೆ ಉಳ್ಳವರಿಗೆ, ಕಾಂಟ್ರಾಕ್ಟರ್ಸ್, ಸೋ ಕಾಲ್ಡ್ ಡೆವಲಪ್ಮೆಂಟ್ ಲ್ಯಾಂಡ್ ಮಾಫಿಯಾಗಳಿಗೆ, ಇವ್ರಿಗೆಲ್ಲ ಅದು ರೀತಿ ಬೆನಿಫಿಟ್ ಆಗುತ್ತೆ ಹೊರತು ಜನರಿಗೆ ಒಳ್ಳೇದಾಗಲ್ಲ. ಜನರಿಗೆ ಒಳ್ಳೇದಾಗಬೇಕು ಅಂದರೆ ಈಕೋ ಫ್ರೆಂಡ್ಲಿ ರೀತಿಯಲ್ಲಿ ರೀಯೂಸಬಲ್ ರೀಸೈಕಲ್ ವಾಟರ್ ಆಗಿರ್ಬೋದು, ಗ್ರೌಂಡ್ ವಾಟರ್ ಅಂತರ್ಜಲನ ಇಂಪ್ರೂವ್ ಮಾಡೋದು, ರೀಜುವನೈಸ್ ಮಾಡೋದಾಗಿರ್ಬೋದು, ಕೆರೆ ಕುಂಟೆಗಳು ತುಂಬಿಸೋದಾಗಿರ್ಬೋದು, ಮತ್ತು ವಾಟರ್ ಲೀಕೇಜನ್ನು ಅದನ್ನು ಕೂಡ ಎಂಡ್ ಮಾಡೋದು, ಮಳೆ ನೀರು ಶೇಖರಣೆ ಆಗಿರ್ಬೋದು, ಇದೆಲ್ಲ ಕೂಡ ಮಾಡೋದು ನಮಗೆ ಭಾಳ ಮುಖ್ಯ ಆಗುತ್ತೆ. ಸೊ ಆ ದಿಕ್ಕ ನಾವು ಕೆಲಸ ಮುಂದುವರಿಸ್ತೀವಿ. ನಮಗೆ ಬೆಂಗಳೂರ ಹೆಸರಲ್ಲಿ ನೀವು ಅತಿ ನಗರೀಕರಣ ಮಾಡಿ ನಾಶ ಮಾಡ್ತಿರೋದು ಅದು ಏನು ಐತಿಹಾಸಿಕ ಕಾರಣಗಳಲ್ಲ, ಸಾಮಾಜಿಕ ಕಾರಣಕ್ಕಲ್ಲ, ರಾಜಕೀಯ ವೈಫಲ್ಯದಿಂದ ಈ ರೀತಿ ವಿನಾಶಕಾರಿ ಯೋಜನೆಗಳಾಗಿ ಬೆಂಗಳೂರು ಅತಿ ನಗರೀಕರಣ ಆಗಿ ನಾಶ ಆಗ್ತಿರೋದು. ಬೇರೆ ಭಾಗಗಳೆಲ್ಲ ಒಂದು ರೀತಿಯ ಬಳಕೆ ಆಗ್ತಾ ಇರೋದು ಮತ್ತು ನಿರ್ಲಕ್ಷ್ಯ ಆಗ್ತಿರೋದು ಈ ಒಂದು ರಾಜಕೀಯ ವೈಫಲ್ಯದಿಂದ. ಸೊ ಅದನ್ನು ನಾವು ಸರಿಪಡಿಸೋದು ನಮ್ಮ ಉದ್ದೇಶ ಇದೆ. ನಾವೆಲ್ಲರೂ ಯುವ ಮಿತ್ರರೆಲ್ಲ ಸೇರಿ ಸಮಾಜಕ್ಕೆ ನಾವು ನಿಂತ್ಕೊಳ್ತೀವಿ ಅಂತ ಹೇಳಕ್ಕೆ ಇಷ್ಟ.